ನಮಸ್ತೆ ಮೇಡಮ್. ನಮ್ಮ ತಾಯಿ ಜಾಯಿದಾ ಖಾತೂನು. ಮೇಡಮ್ ಆಲ್ಮೋಸ್ಟ್ 1.5 year ಬ್ಯಾಕ್ ನಾವು ಫಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ದೀನಿ. ಅಲ್ಲಿ ಆಂಕಾಲಜಿ ಡಿಪಾರ್ಟ್ಮೆಂಟ್ ಟ್ರೀಟ್ಮೆಂಟ್ ಮಾಡುವಾಗ ಅವ್ರು ಹೇಳಿದ್ರು ಲಿಂಫ್ ನೋಡ್ ಕ್ಯಾನ್ಸರ್ ಇದೆ ಇವ್ರಿಗೆ ಅಂತ. ಅವಾಗೇ ಲಿಂಫ್ ನೋಡ್ಸ್ ಇತ್ತು ಇಲ್ಲಿನೂ ಬ್ಯಾಕ್ ಏರಿಯಾ ಅಲ್ಲಿ. 2 ಲಿಂಫ್ ನೋಡ್ಸ್ ರಿಮೂವ್ ಮಾಡಬೇಕು ಅಂತ ಒಂದು ಮೇಜರ್ ಆಪರೇಷನ್ ಮಾಡಿದ್ರು. ಅಗೇನ್ ಡಾಕ್ಟರ್ಸ್ ಹೇಳಿದ್ರು ಇಲ್ಲ ಇವ್ರಿಗೆ ಟ್ರೀಟ್ಮೆಂಟ್ಗೆ ರೆಗ್ಯುಲರ್ ಆಗಿ ಕರ್ಕೊಂಡು ಬರ್ಬೇಕು ಅಂತ. ಕರ್ಕೊಂಡು ಹೋದೆ. ಮತ್ತೆ ಇಲ್ಲ ಅವರು ಏಜ್ ನೋಡ್ಬಿಟ್ಟು 75 ಏಜ್ ಅಲ್ಲಿ ನಾವು ಕೀಮೋ ರೇಡಿಯೇಷನ್ಸ್ ಎಲ್ಲ ಕೊಡಕ್ ಆಗಲ್ಲ, ಬೇರೆ ಆರ್ಗನ್ಸ್ಗೂ ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಏನ್ ಮಾಡ್ಬೇಕು ಅಂತ ನಾವು ಸರ್ಚ್ ಮಾಡಿದೆ. ಇನ್ನೂ 2-3 ಕಾಂಟ್ಯಾಕ್ಟ್ ಸಿಕ್ತು ಈ ತರಾನೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ. ಬಟ್ ಮತ್ತೆ ಪುನರ್ಜನ್ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ತಗೊಂಡು ಆನ್ಲೈನ್ ರಿಸರ್ಚ್ ಮಾಡಿ ಅವ್ರ ರಿವ್ಯೂಸ್ ಎಲ್ಲ ನೋಡ್ಬಿಟ್ಟು ಎಸ್ಪೆಷಲಿ ಡಾಕ್ಟರ್ಸ್ ಇದ್ ಬಗ್ಗೆ ರಿಸರ್ಚ್ ಮಾಡೋದು, ದ ಟ್ರೀಟ್ಮೆಂಟ್ ಪ್ರಾಸೆಸ್ ಎಲ್ಲ ನೋಡ್ಬಿಟ್ಟು ಸರಿ ಇಲ್ಲಿ ಬರೋಣ ಅಂತ ಒಂದ್ಸಲ ಬಂದೆ ನಾನು. ಅವಾಗ ಐ ಥಿಂಕ್ ಅವಾಗ್ನಿಂದ ಇವರು ಪುನರ್ಜನ್ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಸಿಂಪ್ಟಮ್ಸ್ ಅಂತ ಏನು ಇರ್ಲಿಲ್ಲ ಮೇಡಮ್. ಇಲ್ಲಿ ಆಕ್ಚುಲಿ ನಾವು ಒಂದು ಡಿವೈಷನಲ್ ಟ್ರಿಪ್ ಹೋಗಿದ್ವಿ ಸೌದಿಗೆ. ಅಲ್ಲಿ ಮಕಾಗ್ ಹೋಗುವಾಗ ಇಲ್ಲಿ ಒಂದು ವೂಂಡ್ ಇತ್ತು ಬ್ಯಾಕ್ ಸೈಡ್, ಅಲ್ಲಿ ಬ್ಲಡ್ ಬಂತು. ಇದೇನ್ ಬ್ಲಡ್ ಬರ್ತಾ ಇದೆ ಇಲ್ಲಿ ಅಂತ ನಾನು ಅದು ತೋರ್ಸೋಣ ಅಂತ ನಾನು ಫಸ್ಟ್ ಚೆಕಪ್ ಹೋಗಿದ್ದೆ. ಅವರು ಇಲ್ಲ ಇದು ನೋಡ್ಬೇಕು, ಇದು ಇಷ್ಟಾಯ್ತು. ಅದು ನಾವು ಬರುವಾಗ ಬಯೋಪ್ಸಿ ಮಾಡ್ಬಿಟ್ಟು ಆ ಬಯೋಪ್ಸಿನಲ್ಲಿ ಐಡೆಂಟಿಫೈ ಆಯ್ತು ಇದು ಕಾರ್ಸಿನೋಮಾ ಅಂತ. ಅದು ಬಿಟ್ಟು ಡೈರೆಕ್ಟ್ ಬಂದಿದ್ದು ಪುನರ್ಜನ್ಗೆ. ಸೆಂಟ್ರಲ್ಲಿ ಯಾವ್ದು ಆಯುರ್ವೇದ ಎಲ್ಲಿನೂ ಯಾವ ಔಷಧ ಇದು ಅದು ಏನು ತಗೊಂಡಿಲ್ಲ ಮೇಡಮ್. ಇದು ಮೇನ್ ಎಸ್ಪೆಷಲಿ ದಿಸ್ ಮೆಡಿಸಿನ್ ವಿಲ್ ವರ್ಕ್ ಆನ್ ಸೆಲ್ಯುಲರ್ ನ್ಯೂಟ್ರಿಷನ್ ತರ, ಇದು ಸೆಲ್ಸ್ ಮೇಲೆ ವರ್ಕ್ ಆಗುತ್ತೆ ಅಂತ. ಐ ಥಿಂಕ್ ಇದು ಅದು ಪ್ರೆಸೆಂಟ್ ಏನ್ ಪ್ರಾಬ್ಲಮ್ ಇದೆ ಅದು ಕಂಟ್ರೋಲ್ ಅಲ್ಲಿ ಮೇಂಟೈನ್ ಹಂಗೆ ಆಗ್ತಾ ಇದೆ. ಬೇರೆ ತೊಂದ್ರೆ ನನ್ಗೇನ್ ಕಾಣಿಸಿಲ್ಲ. ಅಪ್ ಟಿಲ್ ನೌ ದೇರ್ ಇಸ್ ನೋ ಹಾರ್ಮ್ ಐ ಡಿಂಟ್ ಸಿ ಬಿಕಾಸ್ ಆಫ್ ಪುನರ್ಜನ್ ಅಂತ ಒಂದು ಹಾರ್ಮ್ ಆಗಿದೆ, ಈ ಮೆಡಿಸಿನ್ ತುಂಬಾ ಪವರ್ ಆಗಿದೆ, ಹಾರ್ಮ್ ಆಗಿದೆ ಅಂತ ನನ್ಗೇನು ಅದ್ರ ಬಗ್ಗೆ ಯಾರೂನು ಹೇಳಿಲ್ಲ. ಆ ತರ ಸಿಂಪ್ಟಮ್ಸ್ ಕಾಣಿಸಿಲ್ಲ.